ಅದೇ 1/10/19 ಹೈಯೆಸ್ಟ್ ಡೈವರ್ಸ್ ಆಗುತ್ತೆ. ತುಂಬ 2/11/2029 ಡೈವರ್ಸ್ ಆಗಲ್ಲ, ಅದೇನೇ ಮಿರಾಕಲಾಗಿ ಆಗ್ಬೇಕಷ್ಟೇ. ಅದೇ ಥರ ಜಗಳಗಳು ಜಾಸ್ತಿ ಇರುತ್ತೆ. 1/10/19 ಹೈಯೆಸ್ಟ್ ಡೈವರ್ಸ್ ಆಗುತ್ತೆ. ಮತ್ತು 1/10/1928 ಯಾರು ಹುಟ್ಟಿರ್ತಾರೋ ಅವ್ರ ಮಕ್ಕಳ ಲೈಫ್ಗಳು ವಿಚಿತ್ರವಾಗಿರ್ತದೆ. ಅವ್ರ ಮಕ್ಕಳ ಲೈಫು ತುಂಬ ಡಿಸ್ಟರ್ಬ್ ಆಗುತ್ತೆ. ಎಲ್ಲರೂ 1/10/19 ಒಳ್ಳೆ ದಿನ ಅಂತ ಹೇಳ್ತಾರೆ. ಅವ್ರ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ಆ ವ್ಯಕ್ತಿಗಳು ಸಾಧನೆ ಮಾಡಿರ್ತಾರೆ. ಸಾಧನೆ ಎಲ್ಲ ರೀತಿಯಲ್ಲೂ ಮಾಡ್ತಾರೆ. ಅವರು ಡ್ರಗ್ಸ್ ಬಿಸ್ನೆಸ್ಸಲ್ಲೂ ಮಾಡ್ತಾರೆ, ರೌಡಿಯಾಗೂ ಮಾಡ್ತಾರೆ, ದೊಡ್ಡ ವ್ಯಕ್ತಿಯಾಗೂ ಮಾಡ್ತಾರೆ, ಸನ್ಯಾಸಿಯಾಗೂ ಮಾಡ್ತಾರೆ. ಅವ್ರವ್ರು ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸಾಧನೆಯನ್ನು. ಆದರೆ ಅವ್ರ ಮಕ್ಕಳಿಗೆ ಲೈಫ್ ಇರೋಲ್ಲ. ಈ ಡೇಟಲ್ಲಿ ಹುಡ್ತಾರೆ, ಅವ್ರ ಲೈಫಲ್ಲಿ ಇರೋಲ್ಲ. ಅದೇ 3/12/21/30 ಹುಟ್ಟಿರ್ತಾರೆ. ಇವರು ಗುರು ಅನುಗ್ರಹದಲ್ಲಿ ಹುಟ್ಟಿರ್ತಾರೆ. ಇವ್ರ ಮಕ್ಕಳಿಗೂ ಕೂಡ ಸಾಕಷ್ಟು ಲೈಫಲ್ಲಿ ಡಿಸ್ಟರ್ಬ್ಗಳಾಗುತ್ತೆ. 3/12/21/30 ಡೈವರ್ಸ್ ಆಗೋದು ಇವ್ರಿಗೆ ಜಾಸ್ತಿ ಇರುತ್ತೆ. ಈ ಡೇಟಲ್ಲಿ 3/12/21/30 ಯಾರೆಲ್ಲ ಹುಟ್ಟಿರ್ತಾರೋ ಅವ್ರ ಮಕ್ಕಳನ್ನ ಡೈವರ್ಸ್ ಆಗಿರುತ್ತೆ. ಅವ್ರ ಮಕ್ಕಳನ್ನ ಜೊತೆಲೇ ಸಾಕಿರ್ತಾರೆ ಇವರೆಲ್ಲರೂ. 3/12/21/30 ನೀವು ನೋಡಿರ್ಬೋದು. ರವಿಚಂದ್ರನ್ ಅವ್ರ ಮಕ್ಕಳ ಜೊತೆಲೇ ಕರ್ಕೊತಾರೆ 30ನೇ ತಾರೀಕು. ರೋಹಿತ್ ಶರ್ಮಾ 30 ಜೊತೆಲೇ ಕರ್ಕೊತಾರೆ. ರಜನಿಕಾಂತ್ ಯಾವಾಗಲೂ ಹೆಣ್ಮಕ್ಳ ಜೊತೆಲೇ ಇರ್ತಾರೆ. ಲೈಫಲ್ಲಿ ಡಿಸ್ಟರ್ಬ್ ಆಗ್ತಾರೆ, ಭಾಳ ಡಿಸ್ಟರ್ಬ್ ಆಗ್ತಾರೆ. ಶಿವಣ್ಣವ್ರ ಜೊತೆಲೇ ಇರ್ತಾರೆ ಅವ್ರ ಮಕ್ಕಳು. ಇವರೆಲ್ಲ ನಂಬರ್ 12 ಬರ್ತಾರೆ. 100% ನಂಬರ್ 12-3 ಕಾಂಬಿನೇಷನ್ ಬರ್ತಾರೆ. ತುಂಬ ಲೈಫಲ್ಲಿ ಮಕ್ಕಳುಗಳು ಡಿಸ್ಟರ್ಬ್ ಆಗುತ್ತೆ. ಈ ಕ್ವಾಲಿಟಿಗಳು ಸುಮ್ಮನೆ ಜನರಲ್ಲಾಗಿ ಹೇಳಿದೆ 100%, ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಡಿಸ್ಟರ್ಬ್ ಆಗುತ್ತೆ. ಅದೇ 4/13/22/31 ಇವ್ರ ಮನೆಯಲ್ಲಿ ಇವ್ರ ಮಕ್ಕಳು ಡ್ರಗ್ಸಿಗೆ ಅಡಿಕ್ಟ್ ಆಗೋದಿಲ್ಲ, ಇವ್ರಿಗೆ ಅಡಿಕ್ಟ್ ಆಗೋದು ಇಲ್ಲ, ಎಣ್ಣೆಗೆ ಅಡಿಕ್ಟ್ ಆಗೋದು, ಪೋಲ್ ಬೀಳೋದು, ಈ ಕಾಂಬಿನೇಷನ್ಗಳು ತುಂಬ ಜಾಸ್ತಿ ಇರುತ್ತೆ. 4/13/22/31 ಇವ್ರ ಮನೇಲಿ ಇತ್ತೀಚೆಗೆ ಎಣ್ಣೆ ಪಾರ್ಟಿ, ಡ್ರಿಂಕ್ಸ್ ಪಾರ್ಟಿ, ಫ್ರೆಂಡ್ಶಿಪ್ಪು ಇವನ್ನೆಲ್ಲ ನೋಡಿ ಬಳಸ್ಕೋಬೇಕಾಯ್ತು ಇವ್ರ ಮಕ್ಕಳನ್ನ. ತುಂಬ ಬೆಟರ್. ಇವ್ರು ತುಂಬ ಒಳ್ಳೆಯವರು. ಇವ್ರಿಗೆ ಮಕ್ಕಳುಗಳು ತುಂಬ ಸಣ್ಣ ಪುಟ್ಟ ಡಿಸ್ಟರ್ಬ್ ಮಾಡ್ಕೊತಾರೆ. ಆಗದಿರೋ ಥರ ನೋಡ್ಕೊಂಡು ಅತಿ ಹೆಚ್ಚು ಪೋಲ್ ಬೀಳೋಂಥ ಆಗಿರ್ತಾರೆ. 100% ಸಾಕಷ್ಟು ಡಿಸ್ಟರ್ಬ್ ಆಗ್ತಾರೆ. ಆಗದಲ್ಲೇ ಇರೋರು ಕೂಡ ಇದ್ದಾರೆ ಫ್ಯಾಮಿಲಿ. ಎಲ್ಲವೂ ಕೂಡ ಆಗದಿರೋ ಥರ ನೋಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. 100% ಇದು ಆಗಿಬಿಡುತ್ತೆ. 4/13/22/31 ಆಗದಿರೋ ಥರ ನೋಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. 5/14/23 ಭಾಳ ವಿಶೇಷವಾಗಿ ಇವರು ಜಗತ್ತಿನಲ್ಲಿ ಯಾವ ಡೇಟನ್ನು ಬೇಕಾದ್ರೂ ಮದುವೆ ಆಗ್ಬೋದು. ಇದೊಂಥರ ಎಲ್ಲ ನಂಬರ್ಗೂ ಮ್ಯಾಚ್ ಆಗುತ್ತೆ 100%. ಹೇಗೆ ಅಂದರೆ ಈ ನಂಬರ್ಸ್ ಎಲ್ಲರಿಗೂ ಮ್ಯಾಚ್ ಆಗುತ್ತೆ. ಇದಕ್ಕೆ ಶತ್ರುನೇ ಇಲ್ಲ 100%. ಇವ್ರ ಪರ್ಸ್ನಲ್ ಲೈಫಲ್ಲಿ ಯಾರು ಬಂದರೂ ಕೂಡ ಅದು ಸ್ವೀಕರಿಸುತ್ತೆ. ಅವ್ರಿಗೆ ಶತ್ರುನೇ ಆಗಲ್ಲ ಯಾರು ಕೂಡ. ಹಾಗೆ ಇವ್ರಿಗೆ ಅತಿ ಹೆಚ್ಚು ಹೆಣ್ಮಕ್ಳೇ ಹುಡ್ತಾರೆ. 100% ಹೆಣ್ಮಕ್ಳೇ ಹುಡ್ತಾರೆ. ಹಾಗಾಗಿ ಇವ್ರಿಗೆ 5/14/23 ಆಲ್ಮೋಸ್ಟ್ 99% ಬೇರೆ ಕ್ಯಾಸ್ಟನ್ನ ಸಂಬಂಧಗಳು, ಬೇರೆ ಕ್ಯಾಸ್ಟ್ ಮದುವೆಗಳು, ಬೇರೆ ಕ್ಯಾಸ್ಟ್ ಸಂಬಂಧಗಳು ತುಂಬ ಜಾಸ್ತಿ ಕ್ಲೋಸ್ ಅಪ್ ಆಗುತ್ತೆ. ಅದನ್ನು ಅವ್ರು ಅವಾಯ್ಡ್ ಮಾಡ್ಕೋಬೇಕು. ಅದು ಅವ್ರ ಪರ್ಸ್ನಲ್. ಇಲ್ಲ ಅವ್ರ ಫ್ಯಾಮಿಲಿ ಯಾರು ಫ್ರೆಂಡ್ಸ್ ಇರ್ತಾರೆ, ಇಲ್ಲ ಅಂದರೆ ಮಕ್ಳುಗಳು ಇವ್ರುಗಳು ಯಾರು ಮದುವೆನೂ ಕೂಡ ಆಗ್ಬೋದು. ರಿಲೇಷನ್ಶಿಪ್ ಕೂಡ ಇಟ್ಕೋಬೋದು 100%. ಇದೆಲ್ಲ ನಡೀತಾ ಹೋಗುತ್ತೆ. 6/15/24 ಸಿಕ್ಕಾಪಟ್ಟೆ ವೈಬ್ರೇಷನ್ ನಂಬರು. ತುಂಬ ಅದ್ಭುತವಾದ ನಂಬರ್ಸು, ಬ್ಯೂಟಿಫುಲ್ ನಂಬರ್ಸು. ಆದರೆ ತುಂಬ ಲೈಫಲ್ಲಿ ಇವರು ಸಕ್ಸಸ್ಸಿಂದ ತುಂಬ ಕಷ್ಟಪಡ್ತಾರೆ. ಸಕ್ಸಸ್ ಇಲ್ಲ ಅಂದರೆ ಏನು ಬೇಕಾದ್ರೂ ಅವ್ರು ಉಲ್ಟಾ ಆಗಿಬಿಡ್ತಾರೆ. ತುಂಬ ಯಾವಾಗ ಬೇಕಾದ್ರೂ ಅವ್ರ ಲೈಫಲ್ಲಿ ಉಲ್ಟಾ ಆಗ್ತಾರೆ. ಯಾವಾಗ ಬೇಕಾದ್ರೂ ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ. ಇದು ಅತಿ ಹೆಚ್ಚು ಬಡವರು ಹುಟ್ಟುವಂಥ ಡೇಟು 6ನೇ ತಾರೀಕು. 6ನೇ ತಾರೀಕಲ್ಲಿ ತುಂಬ ಬಡವರು ಹುಟ್ಟಿರ್ತಾರೆ. ಈ ಸಿನಿಮಾ ರಂಗದಲ್ಲಿ ಮಾತ್ರನೇ ಅವರು ಫೇಮಸ್ ಆಗಿರ್ತಾರೆ. ಎದ್ರು ಕೂಡ ಎಲ್ಲ ಡೇಟಲ್ಲಿ ಆಗಿರ್ತಾರೆ 6ನೇ ತಾರೀಕು. ಮತ್ತು 6 ಬಂದು ಸೈತಾನ್ ನಂಬರ್, ದೈವದ ನಂಬರ್ ಅಂತ ಹೇಳುತ್ತೆ. ಅತಿ ಹೆಚ್ಚು ದೈವದ ನಂಬರ್ಸು. ಈ 6ನ ನಂಬರ್ಸು, ಈ ವೆಹಿಕಲ್ ನಂಬರ್ಸು, ಮೊಬೈಲ್ ನಂಬರ್ಸು ಇವರೆಲ್ಲ ತುಂಬ ಬಳಸ್ತಾರೆ ನೋಡಿ. ಸಾಕಷ್ಟು ಇವ್ರ ಮನೇಲಿ ಕಂಪ್ಲೇಂಟ್ ಕೇಸ್ ಇರುತ್ತೆ. 6ನೇ ನಂಬರ್ಸ್ ಯಾರೆಲ್ಲ ಲಾಸ್ಟ್ ನಂಬರ್ ಬಳಸ್ತಿರೋ, ಅದು ವೆಹಿಕಲ್ ನಂಬರು, ಗಾಡಿ ನಂಬರ್ಸ್ ಯಾರು ಬಳಸ್ತಿರೋ ಅವ್ರ ಕಂಪ್ಲೇಂಟ್ ಕೇಸೆಲ್ಲ ಇರುತ್ತೆ. ನಾನು ತುಂಬ ಬಳಸ್ತೀನಿ. ನನ್ನ ಲೈಫಲ್ಲಿ ನನಗೂ ನಡೆದವೆ. ಯಾಕಂದರೆ ಲಕ್ ಬೇರೆ, ಪ್ರಾಬ್ಲಮ್ ಬೇರೆ. 6 ಅನ್ನೋದು ಈ 6ನ ನಂಬರ್ಸ್ನ ನೀವು ಹಿಂಗೆ ಬರೆದಾಗ ಕ್ಲೋಸ್ ಆಗುತ್ತೆ. ಅಂದರೆ ಎಂಡಿಂಗಲ್ಲಿ ನೀವು ಲಾಸ್ಟ್ 0 ಥರ ಇರುತ್ತೆ. ಅದರಿಂದ ನೀವು ಅದರಿಂದ ನೀವು 0 ಆಗಿಬಿಡುತ್ತೆ ಅಂತ ಹೇಳುತ್ತೆ. ಫಸ್ಟ್ ಸಕ್ಸಸ್ ಈಸ್ ಎಂಡಿಂಗ್ಸ್ 0 ಆಗುತ್ತೆ ಅಂತ ಹೇಳುತ್ತೆ. ಹಾಗೇ ಅತಿ ಹೆಚ್ಚು ತುಂಬ ಜನ ಈ 6666 ಎಲ್ಲ ಬಳಸ್ತಾರೆ ಕಾರ್ ನಂಬರ್ಸ್. ಮುಂಚೆ ಎಲ್ಲ DK ಎಲ್ಲ ಬಳಸ್ತಾಯಿದ್ರು. ಇವಾಗ DK ಬಳಸ್ತಾ ಇಲ್ಲ, 15ನೇ ನಂಬರ್ ಬಳಸ್ತಾರೆ. 6ನ ಅತಿ ಹೆಚ್ಚು ಬಳಸಿದ್ರು ಅವ್ರು ಕಾರ್ ನಂಬರೆಲ್ಲ. ಯಾರೆಲ್ಲ 6ನ ಅತಿ ಹೆಚ್ಚು ಬಳಸ್ತೀರ, ವೆಹಿಕಲ್ ನಂಬರ್ಸು, ಗಾಡಿ ನಂಬರ್ಸು, ಇವರಿಗೆಲ್ಲ ಕಂಪ್ಲೇಂಟ್ ಕೇಸ್ಗಳು ಸಿಕ್ಕಾಬಟ್ಟೆ ಆಗುತ್ತೆ. ಒಂದು ಸಲ ಕಂಪ್ಲೇಂಟು ಕೇಸು ಜಮೀನು ಮೇಲೆ, ಮಕ್ಕಳ ಮೇಲೆ, ನಿಮ್ಮ ಮೇಲೆ, ಈ ಥರ ಎಲ್ಲ ನಿಮ್ಮಲ್ಲಿ ಕೋರ್ಟು ಕೇಸ್ ಇದ್ದೇ ಇರುತ್ತೆ. ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ ನಿಮಗೆ. ಪಂಚಾಯತಿ ಪ್ರಾಬ್ಲಮ್, ಮಾತುಗಳು ಬಿಡೋದು, ಕಿರಿಕಾಗೋದು, ಇಲ್ಲ ಗಂಡ ಹೆಂಡ್ತಿ ದೂರ ಆಗೋದು, ಅದ್ರ ಮೇಲೆ ಸಂಬಂಧಗಳಾಗೋದು. ಈ 6ನ ನಂಬರ್ಸ್ ಇಷ್ಟೆಲ್ಲ ಮಾಡುತ್ತೆ. ತುಂಬ ಕೇರ್ಫುಲ್ಲಾಗಿರ್ಬೇಕು. ಅದರಲ್ಲೂ ಕೂಡ 16 ಇನ್ ವೆರಿ ಡೇಂಜರ್ ನಂಬರ್ಸು.
ನಾನು ಬೇಕು ಅಂತಲೇ ನಾನು ತುಂಬ ಸರಿ ಚೆಕ್ ಮಾಡ್ತೀನಿ 100%. 7, 16, 25 ಸಕ್ಸಸ್ಸಿಗೆ ಫ್ರೆಂಡ್ಶಿಪ್ಪಿಗೆ ಸಖತ್ ನಂಬರ್ಸು. ಇದು ಫ್ಯಾಮಿಲಿಗೆ ಒಳ್ಳೆಯ ನಂಬರ್ ಅಲ್ಲ. ಈ ಸಖತ್ 7, 16, 25 ಇವರಿಬ್ಬರು ದಿ ಬೆಸ್ಟ್. 5 ಮತ್ತು 7 ಇಬ್ಬರು ಫ್ರೆಂಡ್ಶಿಪ್ಪನ್ನ ಮಾಡಿ ಬಿಗ್ನೆಸ್ ಮಾಡಿದ್ರೆ ಫೇಲ್ಯೂರೇ ಆಗೋಲ್ಲ. 100% ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗೋಲ್ಲ. ವೆರಿ ಸಕ್ಸಸ್ಸನ್ನು ಕೊಡುತ್ತೆ. 5ನೇ ತಾರೀಕಿಗೂ 7ಕ್ಕೂ ಇರೋವಂಥ ಒಂದು ವೈಬ್ರೇಷನ್ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ನೋಡಿ, ಗಂಭೀರ ಅಷ್ಟೇ 5ನೇ ತಾರೀಕು ಧೋನಿ ಕ್ಯಾಪ್ನಲ್ಲಿ 100% ತುಂಬ ಸರಿ ಫೈನಲ್ ಮ್ಯಾಚ್ಗಳನ್ನ ಅವರು ತುಂಬ ಸರಿ ಗೆಲ್ಲಿಸ್ಕೊಟ್ರು. 100% ಸಿಕ್ಕಾಪಟ್ಟೆ ವೈಬ್ರೇಷನ್ ಮ್ಯಾಚನ್ನ 100% ಗೆಲ್ಲಿಸ್ಕೊಟ್ರು. ಆ ನಂಬರ್ಗೆ ತಾಕತ್ತುಗಳು ತುಂಬ ಸಾಕಷ್ಟು ಇರುತ್ತೆ, ತುಂಬ ವೈಬ್ರೇಷನ್ ಇರುತ್ತೆ. 100% ಯಾರೇನೇ ಆಗಿರ್ಬೋದು ತುಂಬ ಸಾಥ್ ಕೊಡುತ್ತೆ. ಈ ನಂಬರ್ಸು ತುಂಬ ರಿಲೇಷನ್ಶಿಪ್ಪನ್ನು ಜಾಸ್ತಿ ಮಾಡಿಕೊಡುತ್ತೆ. ಇವರಿಬ್ಬರು ಪಾರ್ಟ್ನಲ್ಲಿ ಒಂದು ಕಂಪ್ನಿ ಮಾಡಿದ್ರು ಕೂಡ ಲಾಸನ್ನು ಕಾಣಲ್ಲ. 7, 16, 25 ಇದು ಸಿಕ್ಕಾಪಟ್ಟೆ ವೆರಿ ಸಕ್ಸಸ್ ನಂಬರ್ಸ್, ಬ್ಯೂಟಿಫುಲ್ ನಂಬರ್ಸ್. 8, 17, 26 ಇವ್ರು ಯಾರ ಜೊತೆಲೂ ಸೇರಲ್ಲ. ಅವ್ರ ಸಕ್ಸಸ್ ಒಂದೇ ಅವ್ರನ್ನ ಇಷ್ಟಪಡುತ್ತೆ. 100% ಸಕ್ಸಸ್ಸನ್ನು ಇಷ್ಟಪಡುತ್ತೆ. ವೆರಿ ಸಕ್ಸಸ್ಸನ್ನು ಇಷ್ಟಪಡುತ್ತೆ. ಅದು ಸಕ್ಸಸ್ಸು ಅವ್ರು ಯಾರ ಜೊತೆಲೂ ಸೇರಲ್ಲ. ನರೇಂದ್ರ ಮೋದಿ ನೋಡಿ 17 ಯಾರ ಜೊತೆಲೂ ಸೇರಲ್ಲ. ಭಾಳ ವಿಶೇಷ. MGR 17ನೇ ತಾರೀಕು ಯಾರ ಜೊತೆಲೂ ಸೇರಲ್ಲ. ಅವ್ರ ಬಿಗ್ನೆಸ್ ಒಂದೇ ನೋಡಿದ ಅವ್ರ ಲೈಫಲ್ಲಿ. ಪರ್ಸ್ನಲ್ ಲೈಫ್ ಅವ್ರೇನು ಅಂತೇನು ಹೋಗಲಿಲ್ಲ. ಈ ಅಲ್ಲು ಅರ್ಜುನ್ 8ನೇ ತಾರೀಕು ಅವ್ರ ಲೈಫಲ್ಲಿ ನೋಡಿ ಬರೀ ಸಕ್ಸಸ್ ಅಷ್ಟೇ, ಯಾರ ಜೊತೆಲೂ ಸೇರಲ್ಲ. ಪೈಪೋಟಿ. ಯಶ್ 8ನೇ ತಾರೀಕು ಯಾರ ಜೊತೆಲೂ ಸೇರಲ್ಲ. ಸಕ್ಸಸ್ ಒಂದೇ. ಭಾಳ ಸಕ್ಸಸ್, ಭಾಳ ದೊಡ್ಡ ಸಕ್ಸಸ್ಸು, ಭಾಳ ವೈಬ್ರೇಷನ್ ತುಂಬ ಬರೀ ಈ ಪುನೀತ್ ರಾಜ್ಕುಮಾರ್ 17 ಬರೀ ಸಕ್ಸಸ್ಸಿಂದನೇ ಹೋದ್ರು ಅವರು. ಹಾಗಾಗಿನೇ ಸಕ್ಸಸ್ ಅವರು ದಾನ ಧರ್ಮ 100 ಇರ್ಬೋದು, ಸಕ್ಸಸ್ಸನ್ನ ಹೆವಿ ಇಷ್ಟಪಡೋರು, ಕಷ್ಟ ಹಾರ್ಡ್ ವರ್ಕ್ ಮಾಡೋರು. ಇವ್ರಿಗೆ ಸಕ್ಸಸ್ಸಲ್ಲಿರೋ ಸುಖ ಬೇರೆದ್ರಲ್ಲಿ ಇಲ್ಲ. ಸಕ್ಸಸ್ ಅತಿ ಹೆಚ್ಚು ಬೇಕು ಅನ್ನುತ್ತೆ. ಅವ್ರಾದರೂ 1-7 ಅವ್ರ ಕಾಂಬಿನೇಷನು ಬರೀ 8 ಇನ್ನೂ ಜಾಸ್ತಿ ಇರುತ್ತೆ. ಇವ್ರ ಜೊತೆ ಯಾರು ಮತ್ತು ಇವ್ರು ಮದುವೆ ಆಗೋಕ್ಕೆಲ್ಲ ಒಳ್ಳೆ ಡೇಟ್ ಆಫ್ ಬರ್ತು. ಮದುವೆ ಆಗ್ಬೋದು. ತುಂಬ ಅದ್ಭುತವಾದ ಒಂದು ಮ್ಯಾಜಿಕ್ ನಂಬರ್ಸ್ ಇದು. ಮ್ಯಾರೇಜಿಗೆಲ್ಲ ಒಳ್ಳೆ ನಂಬರ್ಸ್ ಆಗುತ್ತೆ. ಅಂದರೆ ಯಾರೆಲ್ಲ 8, 17, 26ನೇ ತಾರೀಕಲ್ಲಿ ಮದುವೆ ಆಗಿರ್ತಾರೋ, ಮದುವೆ ಡೇಟ್ ಆಗಿರುತ್ತೋ, ಗಂಡನ ಆಯುಸ್ ಕಮ್ಮಿ ಅಂತ ಹೇಳುತ್ತೆ 100%.